ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು. ಹಿಂದಿನ ಭಾಗದಲ್ಲಿ ಬೆಳಂದೂರು ನರಭಕ್ಷಕನ ಮೊದಲ ಅಧ್ಯಾಯವನ್ನು ನಾವೆಲ್ಲ ಕೇಳಿದ್ದೀವಿ. ಈಗ ಎರಡನೇ ಅಧ್ಯಾಯ ನರಭಕ್ಷಕನ ನಿರೀಕ್ಷೆಯಲ್ಲಿ. ಒಬ್ಬ ಬಿಳಿಯವ ಹುಲಿಯ ಬಗ್ಗೆ ವಿಚಾರಿಸಿಕೊಂಡು ಓಡಾಡುತ್ತಿದ್ದಾನೆಂದು ತಿಳಿದ ಕೂಡಲೇ ಮಂತ್ರವಾದಿ ಬುದ್ಧಯ್ಯ ಜಾಗೃತನಾದ. ತನ್ನ ಕಾವಿ ಬಣ್ಣದ ನೀಲುವಂಗಿ ತೊಟ್ಟುಕೊಂಡು ತಲೆ ಕೆದರಿಕೊಂಡು ಮೈಗೆಲ್ಲ ಅರಿಸಿನ ಕುಂಕುಮಗಳನ್ನು ಪೂಸಿಕೊಂಡು ರುದ್ರಾಕ್ಷಿ ಮಣಿಯ ಹಾರ ಇತ್ಯಾದಿಗಳನ್ನು ಧರಿಸಿ ಎಣ್ಣೆ ಹಚ್ಚಿ ಪಳಗುಟ್ಟುತ್ತಿದ್ದ ತನ್ನ ದೊಡ್ಡ ದೊಣ್ಣೆ ಮಂತ್ರದಂಡ ಹಿಡಿದು ಜಾನ್ಸನ್ ಮಹಾಶಯನೆದುರು ಹಾಜರಾದ. ತನ್ನ ಮಂತ್ರಶಕ್ತಿಯ ಮಹಿಮೆಯನ್ನೆಲ್ಲ ಹೇಳಿ ಜಾನ್ಸನ್ ಉದ್ದೇಶಕ್ಕೆ ತನ್ನ ಸಹಾಯ ಅತ್ಯಮೂಲ್ಯವೆಂದು ತನ್ನ ಮಂತ್ರಶಕ್ತಿಯಿಂದ ಹುಲಿಯನ್ನು ಕ್ಷಣ ಮಾತ್ರದಲ್ಲಿ ಸಿಕ್ಕುವಂತೆ ಮಾಡುತ್ತೇನೆಂದು ಬಡಾಯಿ ಕೊಚ್ಚಿಕೊಂಡ. ಇದೊಂದು ಸರಳ ಸನ್ನಿವೇಶ. ಮೂರ್ಖ ಬುದ್ಧಯ್ಯ ಆ ಯುರೋಪಿಯನ್ನ ಬಳಿ $1-2 ಕೀಳಲು ಇಷ್ಟೆಲ್ಲ ನಾಟಕವಾಡುತ್ತಿದ್ದ. ಅದಕ್ಕಿಂತ ಹೆಚ್ಚಾಗಿ ಅವನು ತನ್ನ ಗ್ರಾಮದ ಇತರ ಸಹಪಾಠಿಗಳಿಗೆ ತನ್ನ ಪ್ರಭಾವ, ಶಕ್ತಿ, ಸಾಮರ್ಥ್ಯಗಳನ್ನು ತೋರಿಸಲು ಯತ್ನಿಸುತ್ತಿದ್ದ. ಒಬ್ಬ ಯುರೋಪಿಯನ್ ಸಹ ತನ್ನ ಮಂತ್ರತಂತ್ರಗಳನ್ನು ಗೌರವಿಸುತ್ತಾನೆಂದು ತೋರಿಸಲು ಅವನು ಉತ್ಸುಕನಾಗಿದ್ದ. ಜಾನ್ಸನ್ ಈ ಮನುಷ್ಯನ ಮನಸ್ಸು ತಿಳಿದು ಅವನಿಗೆ $1-2 ಕೊಟ್ಟಿದ್ದರೆ ಅವನು ಸಂತುಷ್ಟನಾಗುತ್ತಿದ್ದ. ಜೊತೆಗೆ ಅವನು ಹಳ್ಳಿಯವರು ಇದರಿಂದ ಸುಪ್ರೀತರಾಗಿ ಅವನಿಗೆ ಆ ಹುಲಿಯನ್ನು ಹೊಡೆಯಲು ಸಹಾಯ ಮಾಡುತ್ತಿದ್ದರು. ಆದರೆ ಜಾನ್ಸನ್ ತಾಳ್ಮೆ ಕಳೆದುಕೊಂಡು ಅವನಷ್ಟೇ ಮೂರ್ಖತನ ತೋರಿ ಮೊದಲು ಇಲ್ಲಿಂದ ತೊಲಗು ಎಂದು ಅವನಿಗೆ ಬೈದ. ಬುದ್ಧಯ್ಯನಿಗೆ ಬೇಸರವಾಗಿ ಅವನು ಗುಣಗಾಟ ಪ್ರಾರಂಭಿಸಲು ಜಾನ್ಸನ್ ಮತ್ತೂ ರೇಗಿ ಹೆಚ್ಚು ಮಾತಾಡಿದರೆ ನಿನ್ನ ಗೋಣು ಮುರಿಯುತ್ತೇನೆಂದು ಬುದ್ಧಯ್ಯನನ್ನು ಹೆದರಿಸಿದ. ಮಂತ್ರವಾದಿ ಕೋಪವಿಷ್ಟನಾಗಿ ಅಲ್ಲಿಂದ ಜಾಗ ಖಾಲಿ ಮಾಡಿದ. ಹಳ್ಳಿಯರೆದುರು ತನ್ನ ಘನತೆ ಹೆಚ್ಚಿಸಿಕೊಳ್ಳಲು ಬಂದ ಅವನು ಅವಮಾನಿತನಾಗಿ ಹಿಂದಿರುಗಬೇಕಾಯಿತು. ಹಳ್ಳಿಯವರೆಲ್ಲ ಗುಟ್ಟಾಗಿ ಆದರೂ ತನ್ನ ಬಗ್ಗೆ ಹೇಳಿಕೊಂಡು ನಗುತ್ತಾರೆಂದು ಅವನಿಗೆ ಅನ್ನಿಸಿತು. ಆದರೆ ಅವರು ಯಾರಿಗೂ ಅವನನ್ನು ಬಹಿರಂಗವಾಗಿ ಅಪಹಾಸ್ಯ ಮಾಡುವಷ್ಟು ಧೈರ್ಯವಿರಲಿಲ್ಲ. ಇದು ಬುದ್ಧಯ್ಯನಿಗೆ ಕೂಡ ಗೊತ್ತಿತ್ತು. ಆದರೆ ಹಳ್ಳಿಯವರಿಗೆ ಇದರಿಂದ ಮುಖಭಂಗವಾದಂತಾಯಿತು. ಅವರು ಯಾರಿಗೂ ಬುದ್ಧಯ್ಯನನ್ನು ಕಂಡರಾಗುತ್ತಿರಲಿಲ್ಲ. ಆದರೂ ಅವನು ಹಳ್ಳಿಯ ಮಂತ್ರವಾದಿ ಆದ್ದರಿಂದ ಅವನಿಗೆ ಆದ ಅವಮಾನ ತಮಗೆ ಆದ ಅವಮಾನವೆಂದು ಭಾವಿಸಿದರು. ಈ ಒಂದು ದುಡುಕಿನ ವರ್ತನೆಯಿಂದ ಜಾನ್ಸನ್ ಇಡೀ ಹಳ್ಳಿಯವರ ಸಹಾನುಭೂತಿ ಸಹಕಾರಗಳನ್ನು ಕಳೆದುಕೊಂಡ. ಹಳ್ಳಿಯವರ ಪೀಡೆಯಾಗಿದ್ದ ಈ ಹೆಬ್ಬುಲಿಯನ್ನು ಹೊಡೆಯಲು ಸಹಕರಿಸುವುದರ ಬದಲು ದೂರ ಸರಿದು ವಿರೋಧಿಗಳಾದರು. ಜಾನ್ಸನ್ ಹುಲಿಯನ್ನು ಆಕರ್ಷಿಸಿ ಹೊಡೆಯಲು ದನವನ್ನು ಕರುವನ್ನು ಕೊಡಿರೆಂದು ಕೇಳಿದಾಗ ಎಲ್ಲರೂ ಅವನ್ನು ಜಾನ್ಸನ್ಗೆ ಮಾರಲು ನಿರಾಕರಿಸಿದರು. ಜಾನ್ಸನ್ ದೃಢ ನಿಶ್ಚಯದಿಂದ ಹಳ್ಳಿಯವರ ಅಸಹನೆಗಳಿಗೆ ಮಣಿಯದೆ ಆ ಹುಲಿಯನ್ನು ಹೊಡೆಯಲೇಬೇಕೆಂದು ತೀರ್ಮಾನಿಸಿದ. ತ್ಯಾಗರ್ತಿಗೆ ಹೋಗಿ ಅಲ್ಲಿನ ಜನರನ್ನು ಕೇಳಿಕೊಂಡು 2 ಕರುಗಳನ್ನು ಕೊಂಡುಕೊಂಡ. 2 ದನ ಕಾಯುವವರನ್ನು ಕೆಲಸಕ್ಕೆ ನೇಮಿಸಿಕೊಂಡು ಆ ಕರುಗಳನ್ನು ಬೆಳಂದೂರಿಗೆ ಹೊಡೆದುಕೊಂಡು ಬಂದು ಕಾಡಿನಲ್ಲಿ ಹುಲಿ ಹಿಡಿಯಲೆಂದು ಅವನು ಓಡಾಡುವ ಹಾದಿಯಲ್ಲಿ 2 ಮರಗಳಿಗೆ ಕಟ್ಟಿ ಹುಲಿ ಅವುಗಳಲ್ಲಿ ಯಾವುದಾದರೂ ಒಂದನ್ನು ಹಿಡಿದು ಕೊಲ್ಲಬಹುದೆಂಬ ನಿರೀಕ್ಷೆಯಲ್ಲಿ ಕಾಯತೊಡಗಿದ. ಮಾರನೇ ದಿನ ಬೆಳಿಗ್ಗೆ ಜಾನ್ಸನ್ ಮತ್ತು ಅವನ ಸಂಬಳದ ಆಳುಗಳಿಗೆ ಕಾಡಿಗೆ ಹೋದರು. ಇವರು ಕರುಗಳಲ್ಲಿ ಯಾವುದಾದರೂ ಹುಲಿಯ ಬಾಯಿಗೆ ಬಿದ್ದವೇನೋ ನೋಡಿದರೆ ಒಂದು ಕರು ಮಾಯವಾಗಿತ್ತು. ಅಚ್ಚರಿಯ ಸಂಗತಿ ಎಂದರೆ ಹೊಳೆಯ ಮರಳಿನಲ್ಲಿ ಕಟ್ಟಿದ್ದ ಅದನ್ನು ಹೊತ್ತೊಯ್ದ ಹುಲಿ ಹೆಜ್ಜೆ ಗುರುತುಗಳು ಯಾವುವೂ ಮರಳಿನಲ್ಲಿ ಕಾಣಲಿಲ್ಲ. ಅದರ ಬದಲು ಅಲ್ಲೆಲ್ಲ ಬರೀ ಮನುಷ್ಯರ ಹೆಜ್ಜೆ ಗುರುತುಗಳೇ ಇದ್ದವು. ಇನ್ನೊಂದು ಕರುವನ್ನು ಯಾವುದೂ ಮುಟ್ಟಿರಲಿಲ್ಲ. ಆ ಕರುವನ್ನು ಹೊತ್ತೊಯ್ದವರು ಬುದ್ಧಯ್ಯ ಮತ್ತು ಅವನ ಹಳ್ಳಿಯವರೇ ಎಂದು ಜಾನ್ಸನ್ ಸುಲಭವಾಗಿ ಊಹಿಸಿದ. ಕೋಪವಿಷ್ಟನಾಗಿ ಕೋವಿ ಲೋಡು ಮಾಡಿಕೊಂಡು ಹಳ್ಳಿಗೆ ನುಗ್ಗಿ ಜಾನ್ಸನ್, ಒಳ್ಳೆಯ ಮಾತಿನಿಂದ ಕದ್ದ ನನ್ನ ಕರುವನ್ನು ಹಿಂದಿರುಗಿಸುತ್ತೀರಾ, ಇಲ್ಲ ಇಡೀ ನಿಮ್ಮ ಹಳ್ಳಿಯನ್ನೇ ಸುಟ್ಟು ಬಿಡಲ ಎಂದು ಹಳ್ಳಿಯವರಿಗೆ ಹೆದರಿಸಿದ. ಪೊಲೀಸರಿಗೆ ಹೇಳಿ ಅಷ್ಟೂ ಜನರನ್ನು ಬಂದಿಖಾನೆ ಒಳಗೆ ಹಾಕಿಸುವುದಾಗಿ ಗದರಿಸಿದ. ಆದರೆ ಹಳ್ಳಿಯವರು ಏನೂ ತಿಳಿಯದವರಂತೆ ನಟಿಸಿ ಆ ಮರಳಿನಲ್ಲಿರುವ ಹೆಜ್ಜೆ ಗುರುತುಗಳೆಲ್ಲ ನಿನ್ನ ಜನಗಳದ್ದೇ ಎಂದು ಹೇಳಿದರು. ಜಾನ್ಸನ್ ಕೊಲ್ಲುವ ಬೆದರಿಕೆ ಹಾಕಿದರೂ ಯಾರೂ ಜಗ್ಗಲಿಲ್ಲ ಮತ್ತು ಬಾಯಿ ಬಿಡಲಿಲ್ಲ. ಜಾನ್ಸನ್ನಿಗೆ ಈ ಜನಗಳು ಎಲ್ಲಿ ತನ್ನ ಇನ್ನೊಂದು ಕರುವನ್ನು ಕದ್ದು ಬಿಡುತ್ತಾರೋ ಎಂದು ದಿಗಿಲಾಯಿತು. ಹಾಗಾಗಿ ಅವನು ಕರುಗಳನ್ನು ಕಟ್ಟಿದ್ದ ಜಾಗದಲ್ಲೇ ಮರದ ಮೇಲೆ ಒಂದು ಮಚಾನನ್ನು ನಿರ್ಮಿಸಿ ಅದರಲ್ಲೇ ಕಾಯುತ್ತಾ ಕುಳಿತ. ಹುಲಿಯಾಗಲಿ ಕಳ್ಳರಾಗಲಿ ಸಿಕ್ಕು ಬೀಳುತ್ತಾರೆಂದು ಅವನು ನಿರೀಕ್ಷಿಸಿದ. ವಿಚಿತ್ರವೆಂದರೆ ಅದೇ ಸಂಜೆ ಜಾನ್ಸನ್ನಲ್ಲಿ ಕಾದು ಕುಳಿತಿರಬೇಕಾದರೆ ಹಗಲು ಹೊತ್ತಿನಲ್ಲೇ ಹುಲಿ ಕರು ಹಿಡಿಯಲು ಅಲ್ಲಿಗೆ ಬಂತು. ಜಾನ್ಸನ್ ರೈಫಲ್ನಿಂದ ಗುಂಡು ಹಾರಿತು. ಹುಲಿ ಸಾಯಲಿಲ್ಲ.
ಅದರ ಬದಲಿಗೆ ಗಾಯಗೊಂಡು ಕಾಡಿಗೆ ಪರಾರಿಯಾಯಿತು. ಜಾನ್ಸನ್ ಮುಂದಿನ ಕೆಲವು ದಿನಗಳು ದೃಢ ನಿಶ್ಚಯದಿಂದ ಇಡೀ ಕಾಡನ್ನು ಹುಡುಕಾಡಿದ್ದ. ಯಾವ ಹಳ್ಳಿಯವನು ಇವನ ಸಹಾಯಕ್ಕೆ ಬರಲಿಲ್ಲ. ಜೊತೆಗೆ ಜಾನ್ಸನ್ ಸಂಬಳಕ್ಕೆ ನೇಮಿಸಿಕೊಂಡಿದ್ದ ದನ ಕಾಯುವವರು ಸಹ ಜಾನ್ಸನ್ ಗಾಯದ ಹುಲಿಯನ್ನು ಹುಡುಕುತ್ತಿದ್ದಾನೆಂದು ತಿಳಿದ ಕೂಡಲೇ ತಮ್ಮ ದಣಿಯ ಸಹವಾಸವೇ ಬೇಡವೆಂದು ನಿಶ್ಚಯಿಸಿ ಹೇಳದೆ ಕೇಳದೆ ಓಡಿ ಹೋದರು. ಜಾನ್ಸನ್ ಏಕಾಂಗಿಯಾಗಿ ಹುಲಿಯನ್ನು ಕಾಡಿನಲ್ಲಿ ಹುಡುಕುತ್ತಾ ದಾರಿ ತಪ್ಪಿ ಹಲವಾರು ರಾತ್ರಿಗಳನ್ನು ಕಾಡಿನಲ್ಲಿ ಕಳೆಯಬೇಕಾಗಿ ಬಂತು. ಇಷ್ಟೆಲ್ಲ ತೊಂದರೆ ಅನುಭವಿಸಿ ಎಷ್ಟು ಹುಡುಕಾಡಿದರೂ ಕೊನೆಗೂ ಹುಲಿ ಸಿಕ್ಕದೆ ಹತಾಶನಾಗಿ ಊರವರನ್ನು ಶಪಿಸುತ್ತಾ ಜಾನ್ಸನ್ ಹಿಂದಿರುಗಬೇಕಾಯಿತು.